ನಮ್ಮ ಹಳೆ ಮೈಸೂರಲ್ಲಿ ಗೌರಿ ಹಬ್ಬ ಹೇಗಿತ್ತು ಅಂತೆಲ್ಲ ತಿಳ್ಕೊಬೇಕು ಅಂದರೆ ಇದೇ ದಿನ ಸ್ವರ್ಣ ಗೌರಿ ಪೂಜೆನ ಮಾಡ್ತಾ ಇದ್ರು. ಮತ್ತು ಅರಮನೆಯಲ್ಲೂ ಬಾಗಿಣವನ್ನು ಕೊಡ್ತಾ ಇದ್ರು. ರಾಜಸ್ಥಾನದಿಂದ ತಂದಂತಹ ಒಂದು ಪಲ್ಲಕ್ಕಿ ಮೈಸೂರು ಅರಮನೆಯಲ್ಲಿದೆ. ಬೆಳ್ಳಿಯ ಪಲ್ಲಕ್ಕಿ, ಬಿಳಿ ಕುದುರೆ ಜೊತೆ ಅವ್ರ ಮನೆಗೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಅರಮನೆಯಿಂದ ಮಹಾರಾಣಿಯರು ಕಳಿಸೋರು. ವಿತ್ ನಾದಸ್ವರ, ಸುಮಂಗಲಿಯರ ಜೊತೆ ಕಲಶ, ಕನ್ನಡಿ ಎಲ್ಲದ್ರ ಜೊತೆಗೆ ಅವ್ರ ಮನೆಗೆ ಹೋಗ್ತಾ ಇತ್ತು ಪಲ್ಲಕ್ಕಿ. ಹಬ್ಬದ ಅಡುಗೆ ಮನೇಲಿ ಮಾಡೋಕ್ಕೆ ಪ್ರಯತ್ನ ಮಾಡಿ, ಯಾಕೆ ಹೊರಗೆ ತರ್ತೀರಾ? ಮನೇಲಿ ಹಬ್ಬ ಮಾಡಿ, ಮನೇಲಿ ಆ ಹೂರ್ಣ, ಆ ಹೋಳಿಗೆ, ಈ ವಾಸನೆ, ಧೂಪ, ದೀಪ, ಹೂವು, ಪುಷ್ಪ, ಜಾಜಿ, ಗೆಜ್ಜೆ ವಸ್ತ್ರ ಇದೆಲ್ಲ ಸೇರಿದಾಗ ಆ ಮನೆ ಹಬ್ಬದ ವಾತಾವರಣಕ್ಕೆ ಕೂಡತ್ತೆ. ವೇದ ಮಂತ್ರದ ಘೋಷ ಆ ಮನೆಯಲ್ಲಿ ಮೊಳಗತ್ತೆ. ಅವಾಗ ಆ ಗೌರಿ ಜಡವಾದವಳು ಚೈತನ್ಯವನ್ನು ಪಡಿತಾಳೆ. ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು, ನಮ್ಮ ಮನೇಲಿ ಇವತ್ತು ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಅಂತ. ಅದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿ, ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಅಂತ. ಕರ್ನಾಟಕದಲ್ಲಿ ಗೌರಿಯ ಸಂಸ್ಕೃತಿ, ಗೌರಿಯನ್ನು ಹೇಗೆ ಮಾಡ್ತಾ ಇದ್ರು, ಹಿಂದೆ ಹೇಗೆ ನಡೀತಾ ಇತ್ತು, ನಮ್ಮ ಹಳೆ ಮೈಸೂರಲ್ಲಿ ಗೌರಿ ಹಬ್ಬ ಹೇಗಿತ್ತು ಅಂತೆಲ್ಲ ತಿಳ್ಕೊಬೇಕು ಅಂದರೆ, ಗೌರಿ ಹಬ್ಬ ಬಂದು ಮೈಸೂರು ಅರಮನೆಯಲ್ಲೂ ಮಹಾರಾಣಿಯರು ಮಾಡ್ತಾಯಿದ್ರು. ಹಿಂದೆ ಮೈಸೂರು ಅರಮನೆಯಲ್ಲೂ ಸಹ ಈ ಗೌರಿ ಹಬ್ಬ ಇದೆ. ಮೈಸೂರು ಅರಮನೆಯಲ್ಲಿ ಕನ್ನಡಿ ತೊಟ್ಟಿ ಅಂತ ಹೇಳುವಂಥ ಜಾಗದಲ್ಲಿ ದೊಡ್ಡ ರಜತ ಮಂಟಪವೇ ಇದೆ. ಆ ರಜತ ಮಂಟಪದಲ್ಲಿ ಗೌರಿ ಮಂಚ ಅಂತ ಒಂದು ಹಲ್ಗೆ ಇದೆ. ಆ ಗೌರಿ ಮಂಚ ಹೇಗಿದೆ ಅಂದರೆ ಶುದ್ಧವಾದ ಚಂದನ, ಶುದ್ಧವಾದ ಗಂಧದಿಂದ ಮಾಡಿದಂಥದ್ದು, ಮತ್ತು ಅದ್ರ ಮೇಲೆ ತೇಗದ ಹಾಸು ಹಾಕಿರುವಂತಹ ಒಂದು ಗೌರಿ ಮಂಚ ಅಂತ ಹೇಳುವಂತಹ ಒಂದು ಮಂದಾಸನ ರೀತಿಯಾಗಿ ಒಂದು ಪೀಠನೇ ಇದೆ. ಮಹಾರಾಣಿಯರು ಅಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾ ಇದ್ರು. ಇದೇ ದಿನ ಸ್ವರ್ಣ ಗೌರಿ ಪೂಜೆನ ಮಾಡ್ತಾ ಇದ್ರು. ಮತ್ತು ಅರಮನೆಯಲ್ಲೂ ಬಾಗಿಣವನ್ನು ಕೊಡ್ತಾ ಇದ್ರು. ಇವಾಗಲೂ ಆ ಪದ್ಧತಿಯನ್ನು ನಮ್ಮ ಮೈಸೂರು ಅರಮನೆಯ ರಾಜವಂಶಸ್ಥರು ಆ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ಅರಮನೆಗೆ ಗೌರಿಯನ್ನು ಹೇಗೆ ತರ್ತಾ ಇದ್ರು ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಗೌರಿ ತರುವಂಥದ್ದು ಒಂದು ದೊಡ್ಡ ವಿಶೇಷವಾದ ಸಡಗರವೇ. ಗೌರಿಯನ್ನು ತರುವಾಗ ಆ ಅರಮನೆಯಿಂದ ಹೋಗ್ಬೇಕಾದ್ರೆ ಏನು ಮಾಡೋರು ಅಂದರೆ, ಅರಮನೆಗೆ ಗೌರಿಯನ್ನು ಮಾಡುವಂತಹದ್ದೇ ಒಂದು ವಂಶ. ಕರ್ನಾಟಕದಲ್ಲಿ ಅಂದರೆ ಮೈಸೂರಲ್ಲಿ, ಹಳೆ ಮೈಸೂರಿನ ಅಗ್ರಹಾರದಲ್ಲಿ, ಶಿವರಾಂಪೇಟೆ ಅಗ್ರಹಾರದ ಮಧ್ಯದಲ್ಲಿ ಒಬ್ಬರು ಮನೆ ಇದೆ. ಅವ್ರ ಮನೆಯಲ್ಲಿ ಇವಾಗಲೂ ಆ ಗೌರಿಯನ್ನು ಇಟ್ಟು ಮಾಡ್ತಾ ಇದ್ರು ಅನ್ನೋದಕ್ಕೆ ಅವ್ರ ಮನೆತನದ ಹೆಸರೇ ಗೌರಿ ಅಂತ. ನಾವೆಲ್ಲ ಗೊತ್ತಿರ್ಬೋದು, ನಮಗೆ ನ್ಯೂಸ್ ಪೇಪರೆಲ್ಲ ಗೌರಿ ಸತ್ಯ ಅಂತ ಎಲ್ಲ ಬರೆದಿರ್ತಾರೆ. ಅವರು ಜರ್ನಲಿಸ್ಟ್, ಮೈಸೂರಲ್ಲಿ ಸ್ಟಾರ್ ಆಫ್ ಮೈಸೂರು ಆಗಿರ್ಬೋದು, ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಅವ್ರು ಮಾಡಿದ್ದಾರೆ. ಆ ಗೌರಿ ಸತ್ಯ ಅಂತ ಇದ್ದರೆ ಅವ್ರ ವಂಶದವರೇ ಅರಮನೆಗೆ ಗೌರಿಯನ್ನು ಮಾಡ್ತಾಯಿದ್ರು. ರಾಜಸ್ಥಾನದಿಂದ ತಂದಂತಹ ಒಂದು ಪಲ್ಲಕ್ಕಿ ಮೈಸೂರು ಅರಮನೆಯಲ್ಲಿದೆ, ಬೆಳ್ಳಿಯ ಪಲ್ಲಕ್ಕಿ. ಆ ಪಲ್ಲಕ್ಕಿಯನ್ನು ಹಿಂದಿನ ದಿನವೇ ಶುದ್ಧ ಮಾಡಿ ಅದಕ್ಕೆ ಬಾಳೆಕಂಬ, ತೋರಣ ಎಲ್ಲ ಕಟ್ಟಿ ಒಂದು ಕುದುರೆ ಜೊತೆ, ಬಿಳಿ ಕುದುರೆ ಜೊತೆ ಅವ್ರ ಮನೆಗೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಅರಮನೆಯಿಂದ ಮಹಾರಾಣಿಯರು ಕಳಿಸೋರು. ವಿತ್ ನಾದಸ್ವರ, ಸುಮಂಗಲಿಯರ ಜೊತೆ ಕಲಶ, ಕನ್ನಡಿ ಎಲ್ಲದ್ರ ಜೊತೆಗೆ ಅವ್ರ ಮನೆಗೆ ಹೋಗ್ತಾ ಇತ್ತು ಪಲ್ಲಕ್ಕಿ. ಹೋದ್ಮೇಲೆ ಗೌರಿಯನ್ನು ಅವ್ರ ಮನೆಯಲ್ಲಿ ನಿರ್ಮಾಣ ಮಾಡೋರು. ಅವ್ರ ಮನೆಯಲ್ಲಿ ನಿರ್ಮಾಣ ಮಾಡಿದಂತಹ ಗೌರಿ ಹೇಗಿರೋದು ಅಂದರೆ ಸ್ವಲ್ಪ ಈ ರೀತಿಯಾಗಿರೋದು, ನಾವಿಲ್ಲಿ ನೋಡ್ಬೋದು, ಈ ರೀತಿಯಾಗಿರೋದು. ಗೌರಿ ಪೂರ್ಣವಾಗಿ ಅರಿಶಿನ ಬಣ್ಣ ಇರ್ತಾಳೆ. ಅದನ್ನು ಮೈಸೂರಲ್ಲೆಲ್ಲ ಕೋಮಲ ಗೌರಿ ಅಂತ ಕರೀತಾರೆ. ಗೌರಿ ಅರ್ಧ ಶರೀರದಿಂದ ಕೂಡಿರುತ್ತೆ. ಇಡೀ ಗೌರಿಯ ಮೈ ಬಣ್ಣ ಹರಿದ್ರಾವರಣ, ಅರಿಶಿನ ಬಣ್ಣವಾಗಿರುತ್ತೆ. ಆ ಗೌರಿಗೆ ಬಲಗಡೆ ಅವಳ ಕೇಶದ ಅಲಂಕಾರವನ್ನು ಮಾಡಿರ್ತಾರೆ, ಅಥವಾ ಹಿಂದೆ ಅಲಂಕಾರವನ್ನು ಮಾಡಿರ್ತಾರೆ. ಮತ್ತು ಎಲ್ಲ ನಾನಾ ರೀತಿಯಾದ ಅಲಂಕಾರಗಳನ್ನು ಆ ಗೌರಿಗೆ ಮಣ್ಣಲ್ಲೇ ಅಷ್ಟು ಸ್ವರೂಪವನ್ನು ಮಾಡಿರ್ತಾಯಿದ್ರು. ಅದನ್ನು ಆ ಪಲ್ಲಕ್ಕಿಯಲ್ಲಿ ಇಟ್ಟು ಅವ್ರ ಮನೆಯಿಂದ ಅಗ್ರಹಾರದ ಬೀದಿಗಳಲ್ಲಿ ವಿತ್ ನಾದಸ್ವರ ಇದೆಲ್ಲದ್ರ ಮಧ್ಯದಲ್ಲಿ ಆ ಅಶ್ವದ ಆ ಕುದುರೆ ಕೂಗೋದಕ್ಕೆ ಕೆನಿಯೋದು ಅಂತಾರೆ, ಆ ಕುದುರೆಯನ್ನು ಕೆನಿಸ್ಕೊಂಡು ಕರ್ಕೊಂಬರೋರು ಅಂತ. ಅಷ್ಟು ಸುಂದರವಾಗಿ ಮೈಸೂರು ಅರಮನೆಗೆ ಆಗಿನ ಕಾಲದಲ್ಲಿ ಗೌರಿಯನ್ನು ತರ್ತಾ ಇದ್ರು. ನಂತರದಲ್ಲಿ ಅದನ್ನು ಆ ರಜತ ಮಂಟಪದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ರು. ಹೀಗೆ ಆ ಗೌರಿ ಪೂಜೆ ಅನ್ನೋದು ಮೈಸೂರು ಅರಮನೆಯಲ್ಲೂ ಮಾಡ್ತಾ ಇದ್ರು. ಇವಾಗಲೂ ಸಹ ಅದೇ ರೀತಿಯಾದ ಹರಿದ್ರಾವರಣದ ಗೌರಿಯನ್ನೇ ನಾವು ಮೈಸೂರು ಅರಮನೆಯಲ್ಲಿ ಮಹಾರಾಣಿಯರು ಪೂಜೆ ಮಾಡುವಂಥದ್ದನ್ನ ನೋಡ್ಬೋದು. ಮತ್ತೆ ಏನು ಸುಮ್ಮನೆ ತಂದ್ಬಿಡೋದಲ್ಲ, ಆ ಯಾರ ಮನೆಯಲ್ಲಿ ಗೌರಿ ತಯಾರಾಗ್ತಾ ಇತ್ತೋ ಆ ವ್ಯಕ್ತಿಗೆ ಒಂದು ತಿಂಗಳಿಗೆ ಬೇಕಾದಷ್ಟು ದವಸ, ಧಾನ್ಯ, ಮೊತ್ತ ಎಲ್ಲವನ್ನೂ ಮಹಾರಾಜರು ಕೊಟ್ಟು ತರ್ತಾ ಇದ್ರು. ಮತ್ತೆ ಹಾಗೆ ಎಲ್ಲರ ಮನೆಯಲ್ಲೂ ಒಬ್ರೊಬ್ರು ಕುಂಬಾರರ ಮನೆಯ ಒಂದು ಸಂಪರ್ಕ ಇರೋದು. ಆವಾಗಿನ ಕಾಲದಲ್ಲೆಲ್ಲ ಏನು ಅಂದರೆ ಮಡಕೆ ಮಾಡೋಕ್ಕಾಗಿರ್ಬೋದು ಅಥವಾ ಪಾತ್ರೆಗಳು ಮಾಡೋಕ್ಕೆ ಕುಂಬಾರರ ಒಂದು ಸಂಪರ್ಕ ತುಂಬ ಇತ್ತು.
ಅವ್ರ ಹತ್ರನೇ ನಮ್ಮ ಮನೆಗೆ ಯಾರು ಈ ಎಲ್ಲ ಪಾತ್ರೆಗಳನ್ನೆಲ್ಲ ಮಾಡೋರೋ ಆ ಥರ ಅವ್ರ ಮನೆಯಲ್ಲೇ ಈ ಗೌರಿ ಗಣಪತಿಯನ್ನು ಮಾಡಿ ಎಲ್ಲರ ಮನೆಯಲ್ಲೂ ಇದೇ ರೀತಿ ಖುಷಿಯಾಗಿ ನಾದಸ್ವರ ಇತ್ಯಾದಿಗಳ ಜೊತೆಗೆ ಆ ಗೌರಿ ಗಣೇಶನನ್ನು ತರ್ತಾ ಇದ್ರು. ನಾನು ಮೈಸೂರು ಅರಮನೆದು ಯಾಕೆ ಹೇಳಿದೆ ಅಂದರೆ, ನಾವು ಕರ್ನಾಟಕದವರು ನಮ್ಮ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಹೇಳಿದೆ. ಈ ರೀತಿಯಾಗಿ ಆ ಗೌರಿ ಗಣಪತಿಯನ್ನು ಮನೆಗೆ ಕರ್ಕೊಂಬಂದು ಷೋಡಶೋಪಚಾರಗಳಿಂದ 16 ರೀತಿಯ ಉಪಚಾರಗಳಿಂದ ಆ ಗೌರಿಯನ್ನು ಪೂಜೆ ಮಾಡ್ತಾ ಇದ್ರು. ಗೌರಿ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಮನೆ ಮಂದಿ ಎಲ್ಲರೂ ಸೇರ್ ಮಾಡೋರು. ಇವಾಗಿನ ಥರ ಯಾರೋ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಆ ಟಿ ವಿಲಿ ರೆಕಾರ್ಡಿಂಗ್ ಬರ್ತಾ ಇರತ್ತೆ. ಪೂಜೆ ಮಾಡಬೇಕಾದ್ರೆ ಅಲ್ಲಿ ಪುರೋಹಿತರ ಅವಶ್ಯಕತೆ ಇದೆ. ಪುರೋಹಿತರನ್ನ ಕರಿಬೇಕು, ಯಾರು ಮಂತ್ರವನ್ನು ವಾಣಿಯಿಂದ ಹೇಳಬೇಕು. ನಾವು ಪೂಜೆನೂ ಟಿ ವಿಲೇ ಮಾಡಿಬಿಟ್ರೆ ಆಯ್ತಲ್ಲ, ಅಥವಾ ನಾವು ರೆಕಾರ್ಡಿಂಗಲ್ಲೇ ಪೂಜೆ ಮಾಡಿಬಿಟ್ರೆ ಆಯ್ತಲ್ಲ. ಪೂಜೆ ಹಾಗೆಲ್ಲ ಮಾಡೋದಲ್ಲ. ಪೂಜೆ ಮಾಡಬೇಕಾದ್ರೆ ಮಂತ್ರಗರ್ಭಿತನಾದ ಆ ಮಂತ್ರವನ್ನು ತಿಳಿದಂತಹ ಒಬ್ಬ ವ್ಯಕ್ತಿಯನ್ನು ಕರೆದು ಅವ್ರ ಹತ್ರ ಆ ಮಂತ್ರವನ್ನು ಪಠನೆ ಮಾಡಿಸಿ, ಅದರಿಂದ ನಿಮ್ಮ ಮನೆಯ ವಾತಾವರಣ, ಹಬ್ಬದ ವಾತಾವರಣ ಬದಲಾಗುತ್ತೆ. ಹಬ್ಬದ ಅಡುಗೆ ಮನೇಲಿ ಮಾಡೋಕ್ಕೆ ಪ್ರಯತ್ನ ಮಾಡಿ, ಯಾಕೆ ಹೊರಗೆ ತರ್ತೀರಾ? ಮನೇಲಿ ಹಬ್ಬ ಮಾಡಿ. ಮನೇಲಿ ಆ ಹೂರಣ, ಆ ಹೋಳಿಗೆ, ಈ ವಾಸನೆ, ಧೂಪ, ದೀಪ, ಹೂವು, ಪುಷ್ಪ, ಜಾಜಿ, ಗೆಜ್ಜೆ ವಸ್ತ್ರ ಇದೆಲ್ಲ ಸೇರಿದಾಗ ಆ ಮನೆ ಹಬ್ಬದ ವಾತಾವರಣಕ್ಕೆ ಕೂಡತ್ತೆ. ವೇದ ಮಂತ್ರದ ಘೋಷ ಆ ಮನೆಯಲ್ಲಿ ಮೊಳಗತ್ತೆ. ಆವಾಗ ಆ ಗೌರಿ ಜಡವಾದವಳು ಚೈತನ್ಯವನ್ನು ಪಡಿತಾಳೆ. ಆ ಮಂತ್ರದ ಬೀಜಾಕ್ಷರದಿಂದ, ಆ ಮಂತ್ರದ ಶಕ್ತಿಯಿಂದ ಆ ಮೂರ್ತಿ ದೇವತೆಯಾಗತ್ತೆ. ಅದರಿಂದಾಗಿ ಈ ರೆಕಾರ್ಡಿಂಗ್ ಹಾಕ್ಕೊಂಡೆಲ್ಲ ನಾವು ಪೂಜೆ ಮಾಡೋದು ಬಿಡಬೇಕು. ನಾವು ಯಾರನ್ನಾದ್ರೂ ಕರೆಸಿ ಪೂಜೆ ಮಾಡೋಣ, ಇಲ್ಲ ಅಂದರೆ ನಮಗೆ ನಾವು ಕಲಿತು ಮಾಡೋಣ. ನಾವು ಕಲಿಯೋದು, ಇದೆಲ್ಲ ಕಲಿಯೋಕೆ ಕಷ್ಟವಾದ ವಿಚಾರಗಳಲ್ಲ. ನಾವೆಲ್ಲ ಇಂಜಿನಿಯರು, ಡಾಕ್ಟ್ರೆಲ್ಲ ಓದೋರಿಗೆ ಗೌರಿ ಪೂಜೆ ಕಲಿಯೋದು ಕಷ್ಟನಾ? ಗಣಪತಿ ಪೂಜೆ ಕಲಿಯೋದು ಕಷ್ಟನಾ? ಕಲಿಯೋಣ. ಹೇಳ್ಕೊಡೋರು ಇದ್ದಾರೆ, ಅದನ್ನು ಅವ್ರ ಹತ್ರ ಕಲಿತು ಆ ರೀತಿಯಾಗಿ ನಾವು ಆ ಪೂಜೆಯನ್ನು ಮಾಡೋಣ. ಆಮೇಲೆ ಹೋಗಿದ್ರೆ ಯಾರನ್ನಾದ್ರೂ ಕರೆದು ದಾನ ಕೊಡೋಣ. ನಮ್ಮ ಪೂಜೆ ನಾವೇ ಮಾಡ್ಕೋಬೋದು, ಖಂಡಿತವಾಗ್ಲು. ಅದನ್ನು ನಾವು ಕಲಿಬೇಕು ಅಷ್ಟೆ. ನಾವು ಕಲಿದೆ ಏನು ಮಾಡೋಕ್ಕಾಗಲ್ಲ. ಅದು ವೃತ್ತಿ ಅಲ್ಲ. ಪುರೋಹಿತರು ವೃತ್ತಿ ಏನಿದೆ ಅದನ್ನು ಬೇರೆಯವ್ರು ನಾವು ಮಾಡ್ತೀವಿ ಅಂದರೆ ಅದು ಹಾಗಂದರೆ ಅವಾಗ ಏನಾಗುತ್ತೆ ಅಂದರೆ, ಅವರವ್ರ ವೃತ್ತಿ ಅವರವರೇ ಮಾಡಬೇಕು. ಬಾಗಿಲು ಕಿಟಕಿ ಮಾಡುವಂತಹ ವ್ಯಕ್ತಿ ಬಾಗಿಲು ಕಿಟಕಿಯನ್ನೇ ಮಾಡಬೇಕು. ಅವನು ಬಂದು ಅವನಿಗೆ ಇಟ್ಕೆ ಮಾಡಿ ನೀನು ಮನೆ ಕಟ್ಟು ಅಂದರೆ ಅವನು ಏನು ಮಾಡ್ತಾನೆ ಪಾಪ? ಅವ್ನು ಬಾಗಿಲು ಕಿಟಕಿ ಮಾಡ್ಕೊಡ್ಬೋದು, ಅವ್ನು ಕಲ್ತಿರೋ ವಿದ್ಯೆ ಅದೇ. ಅದರಿಂದಾಗಿ ನಾನು ಅದೇ ಹೇಳಿದ್ದು, ಕುಂಬಾರ ಕಲ್ತಿರೋದು ವಿದ್ಯೆ ಅಲ್ವಾ, ಅವನ ಹತ್ರ ಗೌರಿ ತಗೊಳ್ಳಿ. ಅದರಿಂದ ಅವನಿಗೊಂದು ಲಾಭ ಇದೆ. ಆ ಮಂತ್ರ ಕಲಿತಂತಹ ಬ್ರಾಹ್ಮಣನ ಕರೆದು ಅವನ ಹತ್ರ ಮಂತ್ರ ಹೇಳಿಸಿದ್ರೆ ಅವನಿಗೊಂದು ಲಾಭ ಇದೆ. ಹಾಗೆ ಎಲ್ಲರನ್ನೂ ಒಟ್ಟು ಮಾಡಿಕೊಂಡು ನಾವು ಮಾಡುವಂಥ ಹಬ್ಬಗಳಲ್ಲಿ ಗೌರಿ ಹಬ್ಬವು ಒಂದು. ಆ ರೀತಿಯಾಗಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಅವ್ರವ್ರು ನೋಡಿ, ಅಡುಗೆ ಭಟ್ರನ್ನ ಕರೆಸಿ ಅಡುಗೆ ಮಾಡಿಸಿ, ಅಡುಗೆ ಭಟ್ರಿಗೆ ವ್ಯವಹಾರ ಆಗುತ್ತೆ. ಹಾಗೆ ಎಲ್ಲರೂ ಅವ್ರವ್ರ ವೃತ್ತಿಯನ್ನು ಅವರವರು ಚೆನ್ನಾಗಿ ಆಚರಣೆ ಮಾಡಿದಾಗ ಅದೊಂದು ಚೆನ್ನಾಗಿರೋ ಹಬ್ಬ ಆಗುತ್ತೆ. ಬಿಟ್ಟರೆ ಅಲ್ಲಿ ಇನ್ಯಾವುದೋ ಹಬ್ಬ ಅಂತ ಅಂದರೆ ಅಲ್ಲಿ ನಾವು ಎಲ್ಲಿಂದನೋ ಒಂದು ಸಡಗರ ಅನ್ನುವಂಥ ಒಂದು ವಸ್ತು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ತಂದು ನಮ್ಮ ಮನೇಲಿ ಹಾಕೋಣ, ಆಗಲ್ಲ. ಅದು ನಮ್ಮ ಮನಸ್ಸಿಂದ, ನಾವಾಗಲೇ ಹೇಳಿದಾಗೆ ಗಣಪತಿ ಹೇಗೆ ನಮಗೆ ಮೋದ ಕೊಡ್ತಾನೆ, ಅದು ನಮ್ಮ ಮನಸ್ಸೊಳಗಿರುವಂಥದ್ದು. ಆ ನಮ್ಮ ಸಡಗರತ್ವ, ನಮ್ಮ ಖುಷಿಯನ್ನು ನಾವು ಪ್ರಚೋದನೆ ಮಾಡ್ಕೋಬೇಕು. ಸಿಟ್ಟೆಷ್ಟು ಬೇಗ ಬಂದ್ಬಿಡತ್ತೆ, ಖುಷಿಯಾಗಿ ಅಷ್ಟು ಬೇಗ ಆಗಲ್ಲ ಅಲ್ವಾ? ನಾವು ನಮ್ಮ ಗುಣಗಳನ್ನು, ಸದ್ಗುಣಗಳನ್ನು ಬೆಳೆಸ್ಕೊಂಡಾಗ ಖುಷಿನೂ ಅಷ್ಟೇ ಬೇಗ ಆಗುತ್ತೆ. ಅದರಿಂದಾಗಿ ಎಲ್ಲರೂ ಗೌರಿ ಹಬ್ಬವನ್ನು ಖುಷಿಯಾಗಿ ಮಾಡೋಣ. ಬಾಗ್ನ ಕೊಡೋಣ, ದಾನ ಕೊಡೋಣ, ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೇಲಿ ಮಾಡ್ಕೊಂಡು ಊಟ ಮಾಡೋಣ. ಮನೆ ಮಂದಿ ಎಲ್ಲ ಸೇರ್ಕೊಂಡು ಊಟ ಮಾಡಿದರೆ ಎಷ್ಟು ಚೆನ್ನಾಗಿರತ್ತೆ. ಇವಾಗ ಅದೇ ಒಂದು ನೆನಪಾಗ್ಬಿಟ್ಟಿದೆ. ನಾನು ಮೊನ್ನೆ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು, ನಮ್ಮ ಮನೇಲಿ ಇವತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಅಂತ. ಅದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಅಂತ ಅಲ್ವಾ? ಅದರಿಂದಾಗಿ ಎಲ್ಲರೂ ಸೇರಿಕೊಂಡು ನಾವು ಹಬ್ಬ ಮಾಡಿದಾಗ ಅದು ವೃದ್ಧಿ ಆಗುತ್ತೆ. ಇವತ್ತು ಚೆನ್ನಾಗಿತ್ತಲ್ಲ, ನಾಳೆನೂ ಇದನ್ನೇ ಮಾಡೋಣ ಹಂಗೆ. ಅಂದರೆ ನಾವು ಆ ಮೆಂಟಾಲಿಟಿ, ಎಲ್ಲರ ಜೊತೆ ಒಟ್ಟುಗೂಡಿ ಬಾಳುವಂತಹ ಒಂದು ಮೆಂಟಾಲಿಟಿಯನ್ನು ನಾವು ಕಲಿತೀವಿ. ಆದ್ದರಿಂದ ಈ ಗೌರಿ ಹಬ್ಬದ ದಿನ ಎಲ್ಲರೂ ಸೇರಿಬಿಟ್ಟು ಗೌರಿ ಹಬ್ಬವನ್ನು ಮಾಡಿ. ಹೆಣ್ಮಕ್ಳಿಗೆ ಸಡಗರ ಸಂಗ್ರಹ ಹೆಚ್ಚು. ಗೌರಿ ಅಂತ ಆದಾಗ ಗೌರಿ ಸ್ತ್ರೀಯರಿಂದ ಪೂಜೆಗೊಳ್ಳುವಂತಹ ದೇವತೆ. ಅದರಿಂದಾಗಿ ಮತ್ತು ಸಡಗರ ಸಂಭ್ರಮ ಹೆಚ್ಚು. ಗಂಡಸರು ಸ್ವಲ್ಪ ಅವ್ರ ಜೊತೆ ತೂಗ್ಬಿಟ್ಟು ಎಲ್ಲರೂ ಸೇರಿ ಹಬ್ಬವನ್ನು ಮಾಡೋಣ.